ಇನ್ನು ಈ ಒಂದು ನೀಟ್ನ ಕಿಚ್ಚಿನಿಂದಾಗಿ ನಮ್ಮ ರಾಜ್ಯದಲ್ಲಿ ಮಂತ್ರಿ ಕನಸು ಕಾಣ್ತಿದ್ದವರಿಗೆ ಮತ್ತೆ ಶಾಕ್ ಹಾಗೆ ನಿರಾಸೆ ಎದುರಾಗಿದೆ. ಮತ್ತೆ ಅಲ್ಲ, ಇದು ಮತ್ತೆ ಮತ್ತೆ ನಿರಾಸೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಯಾವೊಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆಶಿ ಕೂಡ ಮಾತನಾಡಿದ್ದಾರೆ. ಮುಂದೆ ಹಾಕೋಕೆ ಇಷ್ಟ ಇಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು, ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಹೈಕಮಾಂಡ್ ನಾಯಕರು ಚರ್ಚೆಗೆ ಈಗಲೇ ಸಿದ್ಧರಿದ್ರೆ ಈಗಲೇ, ನಾಳೆ ಇದ್ರೆ ನಾಳೆ, ಅವ್ರು ಯಾವತ್ತು ಟೈಮ್ ಕೊಡ್ತಾರೆ ನಾವು ಕೂಡ ಅವತ್ತು ಸಿದ್ಧರಿದ್ದೇವೆ. ಆದರೆ ಪರಿಸ್ಥಿತಿ ಈ ಥರ ಇದೆ, ನಿಮಗೆ ಗೊತ್ತು ಅನ್ನುವಂಥ ಮಾತನ್ನು ಹೇಳಿ ಅವರು ಕೈ ಚೆಲ್ಲಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಕಡೆಗೆ ಅವರು ಬೊಟ್ಟು ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಕುರಿತಾಗಿ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬಂದವು. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ, ನಾಳೆ ಆಗಬೇಕಾಗಿತ್ತು. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದಕ್ಕೆ ಹೋಗ್ಬೋದು, ಯಾಕೆಂದರೆ ಇನ್ನೂ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ. ನಾನು ರೆಡಿ ಇದ್ದೀನಿ, ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆನೇ ರೆಡಿ, ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಕೋಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಸಂದರ್ಭನೂ ಇಲ್ಲ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀರಿ. ನಾನು 2-3 ದಿನದಿಂದ ಕಾಯ್ಕೊಂಡಿದ್ದೆ, ನಿನ್ನೆನೇ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರೋಕ್ಕೆ ನನಗೆ ಹೇಳಿದರು, ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ನಾನು ಅಲ್ಲಿ ಹೋಗಲೇಬೇಕಾಯಿತು, ಸರ್ಕಾರದ ಪರವಾಗಿ ನನಗೂ ಒಂದು ಜವಾಬ್ದಾರಿ ಇತ್ತು. ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆ ನಿನ್ನೆ ಹಾಸನದ ಕಾರ್ಯಕ್ರಮ ಮುಗಿಸಿ ಇವತ್ತು ಬೆಳಗ್ಗೆ ನಾನು ಬಂದೆ. ನಾನು ಮುಖ್ಯಮಂತ್ರಿಗಳು ಈಗ ರಾತ್ರಿ ಇತ್ತು, ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು ಅಂತಿತ್ತು. ಈಗ ಇನ್ನು ಅವರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಈಗ ಅವನ್ನ ಬಂಧಿಸಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಿಮ್ಮನ್ನ ಬಂಧಿಸೋಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ ನಮಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಹೈಕಮಾಂಡ್ ಸುಪ್ರೀಂ ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇರ್ತದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕಾಗ್ತದೆ. ನನಗೆ ಎಲ್ಲರೂ ಕೂಡ 136 ಜನನೂ ನನಗೆ ಒಂದೇ, ಕೌನ್ಸಿಲಲ್ಲಿರೋಂಥ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕೂಡ ಅರ್ಥ ಇದೆ, ಯಾರಿಗೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದವು. ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಂತ್ರಿ ಆದವು. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಭಾಳ ಮುಖ್ಯವಾದಂಥ ವಿಚಾರ, ಅವಕಾಶ ಕೊಡಬೇಕು ಅಂತ. ಬಟ್ ಡೆಲ್ಲಿಯವ್ರು ಏನು ಅವಕಾಶ ಮಾಡಿಕೊಡ್ತಾರೋ, ಏನು ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ನಾನು ಪಾರ್ಟಿ ಏನು ಹೇಳ್ತದೆ ಅಂತ ಕೇಳೋ. ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡಬೇಕು ಅಂತ ನನಗೆ ಆಸೆ. ಯಾವುದು ಖಾಲಿ ಇಟ್ಕೊಳ್ಳೋದ್ರಲ್ಲಿ ನನಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ನು, 1 ಕೌನ್ಸಿಲ್ ಚೇರ್ಮನ್ನು, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್ನು, ಇವೆಲ್ಲ ಪೋಸ್ಟ್ಗಳಿದೆ, ಎಲ್ಲ ಫಿಲಪ್ ಮಾಡಬೇಕು. ಕೌನ್ಸಿಲ್ ಚೇರ್ಮನ್ರಿಗೂ ನಾನು ಮಾತಾಡ್ತೀನಿ, ಯಾಕೆಂದರೆ ಈಗಾಗಲೇ ನಾವು ಚೇರ್ಮನ್ ಯಾರು ಮಾಡಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರಿಗೆ ನಾವು ಗೌರವದಿಂದ ನೋಡ್ಕೊಳ್ಬೇಕಾದ್ದು ನನ್ನ ಡ್ಯೂಟಿ, ಅದು ಅವ್ರಿಗೆ ನಾನು ಮಾತಾಡ್ತೀನಿ ಫೋನಲ್ಲಿ. ಖಂಡಿತ ಮಾಡಲೇಬೇಕು. ನಾನು 25ಕ್ಕೆ ಏನೋ ನಾನು ಮೆಡಿಕಲ್ ಕಾಲೇಜ್ ಒಂದು ಯಾವುದೋ ಇನಾಗ್ರೇಷನ್ ಕೊಟ್ಟಿದ್ದೆ. ಇವರು ಪ್ರೈಮ್ ಮಿನಿಸ್ಟರ್ 1ನೇ ತಾರೀಕು ಬೇರೆ ಬರ್ತಾ ಇದ್ದಾರೆ ಅಂತ, ಅದು ಬೇರೆ ಬಂದು ಮೈಸೂರಿಗೆ ಇದು ಮಾಡಿದರು. ನಾನು 6ನೇ ತಾರೀಕು ಡೇಟ್ ಕೊಟ್ಟಿದ್ದೀನಿ ಸೆಷನ್ನು. ಒಂದು 10 days ಸೆಷನ್ ಮಾಡಬೇಕು ಅಂತ. ಏನೇ ಕ್ಷಣದಲ್ಲಿ ನಾವು
ಅವ್ರು ಯಾವಾಗ ಹೇಳ್ತಾರೋ ಆಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.